ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನ ಅಮ್ಕ ತಯಾರಿಕೆ ಹೊಣೆ ಖಾಸಗಿಯವರ ಪಾಲಾಗಲಿದೆ. ಎಚ್ಎಎಲ್ ಅನ್ನ ಹೊರಗಿಟ್ಟು ಈ ಯೋಜನೆ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಖಾಸಗಿ ಕಂಪನಿಗಳು 15,000 ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆಗಾಗಿ 5 ಪ್ರೋಟೋಟೈಪ್ಗಳನ್ನು ತಯಾರಿಸಲಿದೆ. ಈ ಯೋಜನೆಯನ್ನ ಪಡೆಯೋದಕ್ಕೆ ಟಾಟಾ ಗ್ರೂಪ್, ಕಲ್ಯಾಣಿ ಗ್ರೂಪ್ನ ಭಾಗವಾಗಿರುವ ಭಾರತ್ ಫೋರ್ಜ್ L&Tಗಳು ಸ್ಪರ್ಧಿಸಲಿವೆ. ಎಚ್ಎಎಲ್ಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಸರ್ಕಾರ. ಈ ನಿರ್ಧಾರದ ಮೂಲಕ ಸ್ವದೇಶಿ ಫೈಟರ್ ಜೆಟ್ ಉತ್ಪಾದನೆಯಿಂದ ಎಚ್ಎಎಲ್ ಹೊರಕ್ಕೆ 5ನೇ ತಲೆಮಾರಿನ ಅಮ್ಕ ಯುದ್ಧ ವಿಮಾನ ತಯಾರಿಸ್ತಾ ಇದೆ ಭಾರತ. ಅಮ್ಕ ಅಂದ್ರೆ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ. ಇದೇ ಮೊದಲ ಬಾರಿಗೆ ಖಾಸಗಿ ಕ್ಷೇತ್ರಕ್ಕೆ ರಕ್ಷಣಾ ಇಲಾಖೆ ಮಣೆ ಹಾಕಿರುವಂತದ್ದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ 15,000 ಕೋಟಿ ರೂಪಾಯಿ ಮೌಲ್ಯದ ಯುದ್ಧ ವಿಮಾನ ತಯಾರಿಕೆ ಯೋಜನೆ ಇದು. ಟಾಟಾ ಅಡ್ವಾನ್ಸ್ ಸಿಸ್ಟಮ್, ಬಿಇಎಲ್ ಜತೆಗೂಡಿ L&T, ಭಾರತ ಫೋರ್ಜ್ ಕಂಪನಿಗಳನ್ನ ಪರಿಗಣಿಸಿದೆ ಕೇಂದ್ರ. ಖಾಸಗಿಯವರಿಗೆ ಯುದ್ಧ ವಿಮಾನ ತಯಾರಿಕೆಯ ಮಹತ್ವದ ಹೊಣೆಯನ್ನ ಕೊಟ್ಟಿರುವಂತದ್ದು ಈಗ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈ ಮೂಲಕ ಎಚ್ಎಎಲ್ಗೆ ಮೂಗುದಾರ ಹಾಕುವಂತಹ ಕೆಲಸ ಆಗ್ತಿದೆಯಾ? ಮೋದಿ ಸರ್ಕಾರದ ನಡೆಯಿಂದ ಎಚ್ಎಎಲ್ ಕಂಗಾಲಾಗಿದೆ. ಎಚ್ಎಎಲ್ನ ಏಕಸ್ವಾಮ್ಯ ಅಂತ್ಯಗೊಳ್ಳುತ್ತೆ ಈ ರೀತಿಯ ನಿರ್ಧಾರಗಳಿಂದ. ಯುದ್ಧ ವಿಮಾನಗಳ ಪೂರೈಕೆಯಲ್ಲಿ ವೇಗ ಸಿಗುತ್ತೆ. ಖಾಸಗಿ ಕಂಪನಿಗಳ ಜೊತೆಗೆ ಸರ್ಕಾರಿ ಕಂಪನಿಗಳ ಪೈಪೋಟಿ ಜೋರಾಗುತ್ತೆ. ಆಗ ಈ ರೀತಿಯ ಪೈಪೋಟಿಯಿಂದ ನಿಗದಿತ ಅವಧಿಯಲ್ಲಿ ಪರಿಕರಗಳ ಪೂರೈಕೆ ಆಗಬೇಕು. ಗುಣಮಟ್ಟ ಕಾಯ್ದುಕೊಳ್ಳುವುದು ಅನಿವಾರ್ಯ ಆಗುತ್ತೆ. ಚೀನಾ ಬಳಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳಿದೆ. ಇನ್ಮುಂದೆ ಭಾರತದ 5ನೇ ತಲೆಮಾರಿನ ಅಮ್ಕಾಗೆ ವೇಗ ಸಿಗುತ್ತೆ. J-20 ಹೊಂದಿರುವ ಚೀನಾ J-35 ಉತ್ಪಾದನೆಯನ್ನ ಮಾಡ್ತಾ ಇದೆ ಈಗಾಗಲೇ. 6ನೇ ತಲೆಮಾರಿನ J-36, J-50ಗಳ ಪರೀಕ್ಷಾರ್ಥ ಹಾರಾಟ ಕೂಡ. ಆ ಯುದ್ಧ ವಿಮಾನಗಳನ್ನ ಪಾಕ್ಗೆ ಚೀನಾ ಕೊಡ್ಲಿಕ್ಕಿದೆ. ಪಾಕ್ ಚೀನಾಗೆ ಟಕ್ಕರ್ ಕೊಡೋದಕ್ಕೆ ಅಮ್ಕಾ ಬೇಕೇ ಬೇಕು. ಜೊತೆಗೆ ಅಮೆರಿಕ, ರಷ್ಯಾ, ಫ್ರಾನ್ಸ್ ಮೇಲಿನ ಅವಲಂಬನೆ ಕಡಿತವಾಗುತ್ತೆ. ಸೊ ಈ ರೀತಿ ಎಚ್ಎಎಲ್ಗೆ ಮೂಗುದಾರ ಹಾಕೋದ್ರಿಂದ ಕೆಲವು ಲಾಭಗಳು ಇದೆ, ಕೆಲವು ನಷ್ಟಗಳು ಇದೆ ಅನ್ನುವಂತಹ ಲೆಕ್ಕಾಚಾರ, ಚರ್ಚೆ ಈಗ ನಡೀತಾ ಇದೆ. ಇನ್ನು ನೆಕ್ಸ್ಟ್, ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನ ಅಮ್ಕ ತಯಾರಿಕೆ ಹೊಣೆ ಖಾಸಗಿಯವರ ಪಾಲಾಗಲಿದೆ. ಎಚ್ಎಎಲ್ ಅನ್ನ ಹೊರಗಿಟ್ಟು ಈ ಯೋಜನೆ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಖಾಸಗಿ ಕಂಪನಿಗಳು 15,000 ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆಗಾಗಿ 5 ಪ್ರೋಟೋಟೈಪ್ಗಳನ್ನು ತಯಾರಿಸಲಿದೆ. ಈ ಯೋಜನೆಯನ್ನ ಪಡೆಯೋದಕ್ಕೆ ಟಾಟಾ ಗ್ರೂಪ್, ಕಲ್ಯಾಣಿ ಗ್ರೂಪ್ನ ಭಾಗವಾಗಿರುವ ಭಾರತ್ ಫೋರ್ಜ್ L&Tಗಳು ಸ್ಪರ್ಧಿಸಲಿವೆ. ಎಚ್ಎಎಲ್ಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಸರ್ಕಾರ. ಈ ನಿರ್ಧಾರದ ಮೂಲಕ ಸ್ವದೇಶಿ ಫೈಟರ್ ಜೆಟ್ ಉತ್ಪಾದನೆಯಿಂದ ಎಚ್ಎಎಲ್ ಹೊರಕ್ಕೆ 5ನೇ ತಲೆಮಾರಿನ ಅಮ್ಕ ಯುದ್ಧ ವಿಮಾನ ತಯಾರಿಸ್ತಾ ಇದೆ ಭಾರತ. ಅಮ್ಕ ಅಂದ್ರೆ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ. ಇದೇ ಮೊದಲ ಬಾರಿಗೆ ಖಾಸಗಿ ಕ್ಷೇತ್ರಕ್ಕೆ ರಕ್ಷಣಾ ಇಲಾಖೆ ಮಣೆ ಹಾಕಿರುವಂತದ್ದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ 15,000 ಕೋಟಿ ರೂಪಾಯಿ ಮೌಲ್ಯದ ಯುದ್ಧ ವಿಮಾನ ತಯಾರಿಕೆ ಯೋಜನೆ ಇದು. ಟಾಟಾ ಅಡ್ವಾನ್ಸ್ ಸಿಸ್ಟಮ್, ಬಿಇಎಲ್ ಜತೆಗೂಡಿ L&T, ಭಾರತ ಫೋರ್ಜ್ ಕಂಪನಿಗಳನ್ನ ಪರಿಗಣಿಸಿದೆ ಕೇಂದ್ರ. ಖಾಸಗಿಯವರಿಗೆ ಯುದ್ಧ ವಿಮಾನ ತಯಾರಿಕೆಯ ಮಹತ್ವದ ಹೊಣೆಯನ್ನ ಕೊಟ್ಟಿರುವಂತದ್ದು ಈಗ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈ ಮೂಲಕ ಎಚ್ಎಎಲ್ಗೆ ಮೂಗುದಾರ ಹಾಕುವಂತಹ ಕೆಲಸ ಆಗ್ತಿದೆಯಾ? ಮೋದಿ ಸರ್ಕಾರದ ನಡೆಯಿಂದ ಎಚ್ಎಎಲ್ ಕಂಗಾಲಾಗಿದೆ. ಎಚ್ಎಎಲ್ನ ಏಕಸ್ವಾಮ್ಯ ಅಂತ್ಯಗೊಳ್ಳುತ್ತೆ ಈ ರೀತಿಯ ನಿರ್ಧಾರಗಳಿಂದ. ಯುದ್ಧ ವಿಮಾನಗಳ ಪೂರೈಕೆಯಲ್ಲಿ ವೇಗ ಸಿಗುತ್ತೆ. ಖಾಸಗಿ ಕಂಪನಿಗಳ ಜೊತೆಗೆ ಸರ್ಕಾರಿ ಕಂಪನಿಗಳ ಪೈಪೋಟಿ ಜೋರಾಗುತ್ತೆ. ಆಗ ಈ ರೀತಿಯ ಪೈಪೋಟಿಯಿಂದ ನಿಗದಿತ ಅವಧಿಯಲ್ಲಿ ಪರಿಕರಗಳ ಪೂರೈಕೆ ಆಗಬೇಕು. ಗುಣಮಟ್ಟ ಕಾಯ್ದುಕೊಳ್ಳುವುದು ಅನಿವಾರ್ಯ ಆಗುತ್ತೆ. ಚೀನಾ ಬಳಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳಿದೆ.
ಇನ್ಮುಂದೆ ಭಾರತದ 5ನೇ ತಲೆಮಾರಿನ ಆಮ್ಕಾಗೆ ವೇಗ ಸಿಗುತ್ತೆ. J20 ಹೊಂದಿರುವ ಚೀನಾ J35 ಉತ್ಪಾದನೆಯನ್ನ ಮಾಡ್ತಾ ಇದೆ ಈಗಾಗಲೇ. 6ನೇ ತಲೆಮಾರಿನ J36, J50ಗಳ ಪರೀಕ್ಷಾರ್ಥ ಹಾರಾಟ ಕೂಡ. ಆ ಯುದ್ಧ ವಿಮಾನಗಳನ್ನ ಪಾಕ್ಗೆ ಚೀನಾ ಕೊಡ್ಲಿಕ್ಕಿದೆ. ಪಾಕ್ ಚೀನಾಗೆ ಟಕ್ಕರ್ ಕೊಡೋದಕ್ಕೆ ಆಮ್ಕಾ ಬೇಕೇ ಬೇಕು. ಜೊತೆಗೆ ಅಮೆರಿಕ, ರಷ್ಯಾ, ಫ್ರಾನ್ಸ್ ಮೇಲಿನ ಅವಲಂಬನೆ ಕಡಿತವಾಗುತ್ತೆ. ಸೊ ಈ ರೀತಿ HALಗೆ ಮೂಗುದಾರ ಹಾಕೋದ್ರಿಂದ ಕೆಲವು ಲಾಭಗಳು ಇದೆ, ಕೆಲವು ನಷ್ಟಗಳು ಇದೆ ಅನ್ನುವಂತಹ ಲೆಕ್ಕಾಚಾರ, ಚರ್ಚೆ ಈಗ ನಡೀತಾ ಇದೆ. ಇನ್ನು ನೆಕ್ಸ್ಟ್, ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನ ಆಮ್ಕಾ ತಯಾರಿಕೆ ಹೊಣೆ ಖಾಸಗಿಯವರ ಪಾಲಾಗಲಿದೆ. HAL ಅನ್ನ ಹೊರಗಿಟ್ಟು ಈ ಯೋಜನೆ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಖಾಸಗಿ ಕಂಪನಿಗಳು 15,000 ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆಗಾಗಿ 5 ಪ್ರೋಟೋಟೈಪ್ಗಳನ್ನು ತಯಾರಿಸಲಿದೆ. ಈ ಯೋಜನೆಯನ್ನ ಪಡೆಯೋದಕ್ಕೆ ಟಾಟಾ ಗ್ರೂಪ್, ಕಲ್ಯಾಣಿ ಗ್ರೂಪ್ನ ಭಾಗವಾಗಿರುವ ಭಾರತ್ ಫೋರ್ಜ್, L&Tಗಳು ಸ್ಪರ್ಧಿಸಲಿವೆ. HALಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಸರ್ಕಾರ. ಈ ನಿರ್ಧಾರದ ಮೂಲಕ ಸ್ವದೇಶಿ ಫೈಟರ್ ಜೆಟ್ ಉತ್ಪಾದನೆಯಿಂದ HAL ಹೊರಕ್ಕೆ 5ನೇ ತಲೆಮಾರಿನ ಆಮ್ಕಾ ಯುದ್ಧ ವಿಮಾನ ತಯಾರಿಸ್ತಾ ಇದೆ ಭಾರತ. ಆಮ್ಕಾ ಅಂದ್ರೆ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ. ಇದೇ ಮೊದಲ ಬಾರಿಗೆ ಖಾಸಗಿ ಕ್ಷೇತ್ರಕ್ಕೆ ರಕ್ಷಣಾ ಇಲಾಖೆ ಮಣೆ ಹಾಕಿರುವಂತದ್ದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ 15,000 ಕೋಟಿ ರೂಪಾಯಿ ಮೌಲ್ಯದ ಯುದ್ಧ ವಿಮಾನ ತಯಾರಿಕೆಯ ಯೋಜನೆ ಇದು. ಟಾಟಾ ಅಡ್ವಾನ್ಸ್ ಸಿಸ್ಟಮ್, BEL ಜೊತೆಗೂಡಿ L&T, ಭಾರತ ಫೋರ್ಜ್ ಕಂಪನಿಗಳನ್ನ ಪರಿಗಣಿಸಿದೆ ಕೇಂದ್ರ. ಖಾಸಗಿಯವರಿಗೆ ಯುದ್ಧ ವಿಮಾನ ತಯಾರಿಕೆಯ ಮಹತ್ವದ ಹೊಣೆಯನ್ನ ಕೊಟ್ಟಿರುವಂತದ್ದು ಈಗ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈ ಮೂಲಕ HALಗೆ ಮೂಗುದಾರ ಹಾಕುವಂತಹ ಕೆಲಸ ಆಗ್ತಿದೆಯಾ? ಮೋದಿ ಸರ್ಕಾರದ ನಡೆಯಿಂದ HAL ಕಂಗಾಲಾಗಿದೆ. HALನ ಏಕಸ್ವಾಮ್ಯ ಅಂತ್ಯಗೊಳ್ಳುತ್ತೆ ಈ ರೀತಿಯ ನಿರ್ಧಾರಗಳಿಂದ. ಯುದ್ಧ ವಿಮಾನಗಳ ಪೂರೈಕೆಯಲ್ಲಿ ವೇಗ ಸಿಗುತ್ತೆ. ಖಾಸಗಿ ಕಂಪನಿಗಳ ಜೊತೆಗೆ ಸರ್ಕಾರಿ ಕಂಪನಿಗಳ ಪೈಪೋಟಿ ಜೋರಾಗುತ್ತೆ. ಆಗ ಈ ರೀತಿಯ ಪೈಪೋಟಿಯಿಂದ ನಿಗದಿತ ಅವಧಿಯಲ್ಲಿ ಪರಿಕರಗಳ ಪೂರೈಕೆ ಆಗಬೇಕು. ಗುಣಮಟ್ಟ ಕಾಯ್ದುಕೊಳ್ಳುವುದು ಅನಿವಾರ್ಯ ಆಗುತ್ತೆ. ಚೀನಾ ಬಳಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳಿದೆ. ಇನ್ಮುಂದೆ ಭಾರತದ 5ನೇ ತಲೆಮಾರಿನ ಆಮ್ಕಾಗೆ ವೇಗ ಸಿಗುತ್ತೆ. J20 ಹೊಂದಿರುವ ಚೀನಾ J35 ಉತ್ಪಾದನೆಯನ್ನ ಮಾಡ್ತಾ ಇದೆ ಈಗಾಗಲೇ. 6ನೇ ತಲೆಮಾರಿನ J36, J50ಗಳ ಪರೀಕ್ಷಾರ್ಥ ಹಾರಾಟ ಕೂಡ. ಆ ಯುದ್ಧ ವಿಮಾನಗಳನ್ನ ಪಾಕ್ಗೆ ಚೀನಾ ಕೊಡ್ಲಿಕ್ಕಿದೆ. ಪಾಕ್ ಚೀನಾಗೆ ಟಕ್ಕರ್ ಕೊಡೋದಕ್ಕೆ ಆಮ್ಕಾ ಬೇಕೇ ಬೇಕು. ಜೊತೆಗೆ ಅಮೆರಿಕ, ರಷ್ಯಾ, ಫ್ರಾನ್ಸ್ ಮೇಲಿನ ಅವಲಂಬನೆ ಕಡಿತವಾಗುತ್ತೆ. ಸೊ ಈ ರೀತಿ HALಗೆ ಮೂಗುದಾರ ಹಾಕೋದ್ರಿಂದ ಕೆಲವು ಲಾಭಗಳು ಇದೆ, ಕೆಲವು ನಷ್ಟಗಳು ಇದೆ ಅನ್ನುವಂತಹ ಲೆಕ್ಕಾಚಾರ, ಚರ್ಚೆ ಈಗ ನಡೀತಾ ಇದೆ. ಇನ್ನು ನೆಕ್ಸ್ಟ್,